यदा यदा हि धर्मस्य ग्लानिर्भवति भारत अच्युतानमधर्मस्य तदात्मानं सृजाम्यहम् सृजाम्यहम् परित्राणाय साधूनां विनाशाय चतुष्कृतां धर्म संस्थापनार्थाय संभवामि युगे युगे संभवामि युगे युगे पूर्ण घन विनूतन ज्ञानपूर्ण घन विनूतन पाಡುತ್ತಲಿರು ಭಾರತ ಧ್ವಜ ಗಗನ ಪಾಡುತ್ತಲಿರು ಭಾರತ ಧ್ವಜ ಗಗನ ಜ್ಞಾನ ಪೂರ್ಣ ಗಾನ ವಿನೂತನ ಮಮ ಪದ ಪದುಮಾಮೃತದ ಸೇವೆನ ಇಹ ಪರ ಸೌಖ್ಯ ವಿಲಾಸ ಸಾಧನ ಮಮ ಪದ ಪದುಮಾಮೃತದ ಸೇವೆನ ಇಹ ಪರ ಸೌಖ್ಯ ವಿಲಾಸ ಸಾಧನ ಭಕುತ ಜನ ಭ್ರಮರಾಳಿ ಪಾವನ ಭಕುತ ಜನ ಭ್ರಮರಾಳಿ ಪಾವನ ಜ್ಞಾನ ಪೂರ್ಣ ಗಾನ ವಿನೂತನ ಸಗಸಾನಿ ಧನಿ ನಿಸಾನಿ ಧಮದ ಸನಿದ ಸನಿ ಧಮದ ನಿಧಮ ನಿಧಮ ಧಮ ಧಮಗ ಧಮಗ ಸಗಸ ಮಾಮ ಮಮ ಘಮಗ ದಾದ ದದ ಮಧಮ ನೀ ನಿ 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 ಸಗಸಾನಿ ಧನಿ ನಿಸಾನಿ ಧಮದ ಧನಿದ ಸನಿ ಧಮದ ನಿಧಮ ನಿಧಮ ಧಮ ಧಮಗ ಧಮಗ ಸಗಸ ಮಾಮ ಮಮ ಘಮಗ ದಾದ ದದ ಮಧಮ ನೀ ಸನಿ ದಪ ಗಮ ನಿಜ ಗಮ ಧನಿ ಸ ಗಮ ಧನಿ ಸ ಗಮ ಧನಿ ಜ್ಞಾನ ಪೂರ್ಣ ಗಾನ ವಿನೂತನ ಜ್ಞಾನ ಪೂರ್ಣ ಮಮ ಜ್ಞಾನ ಪೂರ್ಣ ಮಮ ಜ್ಞಾನ ಪೂರ್ಣ ಗಾನ ಬಾಬಾ ಕೃಷ್ಣ ಅಂದ್ರೆ ಕೃಷ್ಣ ಮಾರಾಯ ಸಮುದ್ರದ ಮುತ್ತು ಸಿಕ್ಕದೆ ದಯವಿಟ್ಟು ಹಿಂದಕ್ಕೆ ಸರ್ಕಬೇಕು. ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾ ಬಂದೆ ತೆರೆಯೋ ಬಾಗಿಲನೋ ಸ್ವಾಮಿ ಪೂಜಿಸಲೆಂದೇ ಹೂಗಳ ತಂದೆ ಒಲಿದರೆ ಚೆನ್ನ ಮುನಿದರೆ ಚೆನ್ನ ನನ್ನ ಸೆರೆಗೆ ಬಾಳಿಗೆ ಚೆನ್ನ
ಹೂಗಳ ತಂದೆ ಹೂಗಳ ತಂದೆ. ದಯವಿಟ್ಟು ಇಲ್ಲಿ ಮುಂದೆ ಅಡ್ಡಾಡ್ರ ಸ್ವಲ್ಪ ಕಮ್ಮಿ ಮಾಡೋಣ. ಮುಂದೆ ಅಡ್ಡಾಡೋರ್ನಾಗ ಸೇಮ್ ಇವ್ರಿಗೆ ಶಂತಿಗೆ ಬಂದ್ರೆ ಮಂದಂಗೆ ಬರ್ತಾರೆ, ಶಂತಿ ಮಾಡಕ್ಕೆ ಬರಕಲ್ಲ ಹಂಗೆ ಬರ್ತಾರಪ್ಪ. ಇಲ್ಲಿ ಅಡ್ಡಾಡೋರ್ನ ಸ್ವಲ್ಪ ಬಂದ್ ಮಾಡ್ರಲ್ಲಿ ಆ ಕಡೆ ಈ ಕಡೆಗೆ. ಏಯ್ ಸುಮ್ಮನೆ ಕೂತ್ಕೊಳ್ರ, ಸುಮ್ಮನೆ ಕೂತ್ಕೊಳ್ರ. ಸುಮಂಗಲಿಯಾಗೆ ಸಖೀಮಣಿ ಎನ್ನಯ್ಯ ರಗಿಣಿ. ಅಹೇ ರುಕ್ಮಿಣಿ ನೋಡು, ಪ್ರಿಯಾ, ಈ ಲೋಕದಲ್ಲಿ ಮದೋನ್ಮತ್ತರಾದವರಿಗೆ ಐಶ್ವರ್ಯ ಪ್ರಾಪ್ತಿಯಾದ ಮೇಲೆ ಗುರು ಹಿರಿಯರನ್ನು ಸಹ ಲೆಕ್ಕಿಸದೆ ಅಹಂಭಾವ ಅಹಂಕಾರದಿಂದ ಸಜ್ಜನರನ್ನು ತಿರಸ್ಕರಿಸುತ್ತಾ ತಮಗಿಂತ ಅಧಿಕರಿಲ್ಲವೆಂದು ಹಿರಿ ಹಿಗ್ಗುವರು ನೋಡೆ ರುಕ್ಮಿಣಿ ಎನ್ನಯ್ಯ ಫಣಿವೇಣಿ. ದುದೇಶ್ವರ ಪ್ರಾಣಕಾಂತೆ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಚಲದಿಶಯನ ಜಗದೊಡ ಬಿಡಿಸನ್ನ ಸಂಶಯ, ಇದು ನನ್ನ ನಿನ್ನ ವಿಷಯ. ಪ್ರಾಣಕಾಂತೆ ಹೌದು. ಜಲದಿಶಯನ್ನ ಜಗದೊಡ ಬಿಡಿಸನ್ನ ಸಂಶಯ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಭುವನ ಪಾಲಕ ಬ್ರಹ್ಮಾಂಡ ನಾಯಕ ಸುಜನ ರಕ್ಷಕ ನೀಯನ್ನ ಪ್ರಿಯತಮ. ಭುವನ ಪಾಲಕ ಬ್ರಹ್ಮಾಂಡ ನಾಯಕ ಸುಜನ ರಕ್ಷಕ ನೀಯನ್ನ ಪ್ರಿಯತಮ. ಯದುಕುಲೋದ್ಭವ ವಾಸುದೇವ, ಯದುಕುಲೋದ್ಭವ ವಾಸುದೇವ ಮಾಧವ ಕೇಶವ. ಅದೇನು ಚೆನ್ನಾಗಿ ಹೇಳು. ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಸುಂದರ, ಪ್ರಾಣಕಾಂತೆ ನೀನ್ ಹೇಳುವುದೇನೋ ಸರಿ. ಹ ಆದರೆ ಈಗ ಅಂತ ಸಮಾನ ಪುರುಷರು ಧಾರರು ಕಾಂತ ಧೀಮಂತ. ಅಹೇ ಪ್ರಾಣಕಾಂತೆ ಹೇಳುವೇನು ಕೇಳು. ಚೆನ್ನಾಗಿ ಹೇಳು. ಬಾರೆಯನ್ನ ಪ್ರೇಮದ ರಾಣಿ ಎನ್ನ ಮಾತು ಕೇಳೇ ಎರಗಿನಿ. ಬಾರೆಯನ್ನ ಪ್ರೇಮದ ರಾಣಿ ಎನ್ನ ಮಾತು ಕೇಳೇ ಎರಗಿನಿ. ನಿನ್ನ ವಾಣಿ ಎಂತ ಚಂದ ನಿನ್ನ ವಾಣಿ ಎನ್ನ ಭಾಗ್ಯದ ಪ್ರಿಯ ರುಕ್ಮಿಣಿ. ಸಾರಿ ಗರಿ ಗ ಮಗ ಪದ ಪದ ದ ಗರಿ ಸದ ದ ಗರಿ ಸದ ದ ಗರಿ ಸದ ದ. ಬಾರೆಯನ್ನ ಪ್ರೇಮದ ರಾಣಿ ಎನ್ನ ಮಾತು ಕೇಳೇ ಎರಗಿನಿ. ಅಹೇ ಪ್ರಾಣಕಂತೆ ಹೇಳು. ಅಹಂಕಾರದಿ ಮೆರೆಯುವ ಜನರು ಸಜ್ಜನರನ್ನು ತಿರಸ್ಕರಿಸುವರು. ಅಹಂಕಾರದಿ ಮೆರೆಯುವ ಜನರು ಸಜ್ಜನರನ್ನು ತಿರಸ್ಕರಿಸುವರು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ, ಜಗವ ಕಾಯುವನ ಲೋಕ ರಕ್ಷಕ. ಸರಿ ಗರಿ ಗ ಮಗ ಪದ
ಬಾರೆಯನ್ನ ಪ್ರೇಮದ ರಾಣಿ ಎನ್ನ ಮಾತು ಕೇಳೇ ಎರಗಿಣಿ ಎಂತ ಚಂದ ನಿನ್ನ ವಾಣಿ ಎಂತ ಚಂದ ನಿನ್ನ ವಾಣಿ ಎನ್ನ ಭಾಗ್ಯದ ಪ್ರಿಯ ರುಕ್ಮಿಣಿ ಸಾರಿ ಗರಿ ಗ ಮಗ ಪದ ಪದ ಸ ಗರಿ ಸದ ಸ ಗರಿ ಸದ ಸ ಗರಿ ಸದ ಸ. ಅಹೇ ವಲ್ಲಭೆ ವಲ್ಲಭ ಬೇರೆ ಯಾರೂ ಅಲ್ಲ, ಭಾರತ ವೀರ ಪಾಂಡವರೋಳ್ ಮಧ್ಯ ಪಾಂಡವನಾದ ಅರ್ಜುನನು ತನಗಿಂತಲೂ ಯುಕ್ತಿ ಶಕ್ತಿ ಭಕ್ತಿಯಲ್ಲಿ ಮಿಕ್ಕಿದವರು ಇಲ್ಲವೆಂತಲೂ ನಾನು ಅವನಿಗೆ ಸಾರಥಿಯಾಗಿದ್ದರಿಂದ ಕೇವಲ ನನ್ನನ್ನು ಕೂಲಿಗೊಯ್ಯುವ ಆಳೆಂತಲೂ ತನಗಿಂತಲೂ ಅತ್ಯಧಿಕರಾದ ಭಕ್ತರು ಇಲ್ಲವೆಂತಲೂ ಮೊದಲಾದವುಗಳು ನಮ್ಮ ನಾರದ ಮುನಿ ಪುಂಗವರಿಂದ ತಿಳಿದು ಬಂದಿತು. ಕೇಳಿದೆಯಾ ರಮಣಿ ಸನ್ಮೋಹನ ಭರಣಿ? ಸುಂದರ ಸುಂದರಿ ಹೃದಯೇಶ್ವರ ಹೃದಯೇಶ್ವರಿ ಪ್ರಾಣಕಾಂತೆ ನಲ್ಲೆ ಚೆನ್ನಾಗಿ ಹೇಳು. ಬಲ್ಲೆ ಶ್ರೀ ಹರಿಯೇ ನಾನಿನ್ನ ಮನ, ಬಲ್ಲೆ ಶ್ರೀ ಹರಿಯೇ ನಾನಿನ್ನ ಮನ, ನಿನ್ನಲ್ಲೇ ಗೋಪಾಲ ಶ್ರೀಲೋಲ, ಬಲ್ಲೆ ಶ್ರೀ ಹರಿಯೇ ನಾನಿನ್ನ ಮನ, ನಿನ್ನಲ್ಲಿರುವುದು ಕಪಟ ಗುಣ, ನಿನ್ನಲ್ಲಿರುವುದು ಕಪಟ ಗುಣ. ಅರ್ಜುನನನ್ನು ಮಹಾಬಲವಂತನು ಭಕ್ತಿಯುಕ್ತಿ ಶಕ್ತಿ ಮೆರೆದವನು, ಅವನನ್ನು ಜರಿಯಲಾರ, ಅವನನ್ನು ಜರಿಯಲಾರ. ಕಪ್ಪ ಸೂತ್ರ ಧರಿಯು ಕಪ್ಪ ಸೂತ್ರ ಧರಿಯು ಬಲ್ಲೆ ಶ್ರೀ ಹರಿಯೇ ನಾನಿನ್ನ ಮನ, ನಿನ್ನಲ್ಲಿರುವುದು ಕಪಟ ಗುಣ, ನಿನ್ನಲ್ಲಿರುವುದು ಕಪಟ ಗುಣ. ಗೋಪಾಲ ಶ್ರೀಲೋಲ, ಕಾಂತ ಪ್ರಾಣಕಾಂತೆ ಸುಂದರ ಸುಂದರಿ ನಿನ್ನ ಮಾತನ್ನು ನಾನು ಎಷ್ಟು ಮಾತ್ರಕ್ಕೆ ನಂಬಲಾರನು. ಅದು ಯಾತಕ್ಕೆ? ಯಾತಕ್ಕೆಂದರೆ ಹಾ. ಅರ್ಜುನನು ವೀರಾದಿ ವೀರನು, ಭಕ್ತಿ ಯುಕ್ತಿ ಶಕ್ತಿಯೋಳ ಅಸಮ ಬಲಶಾಲಿಯು ನಿಜ. ಹೌದು. ಆದರೆ ಹಾ. ನಿನ್ನ ಮಾತನ್ನು ನಾನು ಸರ್ವತಾ ನಂಬುವುದಿಲ್ಲ ರಮಣ ಸನ್ಮೋಹನ ಭರಣ. ಅಹೇ ಅಹೇ ವಲ್ಲಭೆ ಹೇಳುವೆನು ಕೇಳು. ಒಲವಿನ ಲಲಲ ಮಣಿ ನಯ ಪ್ರಿಯ ರುಕ್ಮಿಣಿ, ಒಲವಿನ ಲಲಲ ಮಣಿ ನಯ ಪ್ರಿಯ ರುಕ್ಮಿಣಿ, ಬಳಿ ಬಾಜಾಣೆ ಹೃದಯವಾಣಿ. ನನಗಂತೆ ಹೇಳುವೆನು ಬಳಿ ಬಾಜಾಣೆ ಹೃದಯವಾಣಿ ಎನ್ನ ಸಹಧರ್ಮಿಣಿ, ಒಲವಿನ ಲಲಲ ಮಣಿ ಎನ್ನಯ ಪ್ರಿಯ ರುಕ್ಮಿಣಿ. ಪ್ರಾಣಕಂತೆ ಹೇಳುವನು ಕೇಳು. ಅರ್ಜುನನಿಗಿಂತ ಶಕ್ತಿಯುಕ್ತಿಲಿ ಭಕ್ತರಿರುವರು ಭೂಲೋಕದಲ್ಲಿ,
ಆಹೇ ಸಾಧ್ವಿಮಣಿ, ಪ್ರಿಯಾ, ಅರ್ಜುನನಿಗಿಂತ ಶಕ್ತಿ ಯುಕ್ತಿ ಭಕ್ತಿವಂತರೂ ಇರುವರು. ಹಾ, ಅವರನ್ನು ಇದೇ ಅರ್ಜುನನಿಗೆ ಪ್ರತ್ಯಕ್ಷ ಮಾಡಿ ತೋರಿಸಬೇಕೆನ್ನ ಅಭಿಲಾಷೆ ಇರುವುದು. ಇರಲಿ, ಅದರಂತೆ ಮಾಡುವೆನು ಕಾಂತಾಮಣಿ, ನೋಡೆನ್ನ ಯೋಚನೆ. ಪ್ರಾಣಕಾಂತ, ಪ್ರಾಣಕಾಂತೆ, ಓ ಪ್ರಿಯತಮ, ಪ್ರಿಯತಮೆ, ಓ ನಲ್ಲ, ನಲ್ಲೇ ಕೇಳು ಹೇಳು ಕೇಳು. ಅದೇನು ಚೆನ್ನಾಗಿ ಪೇಳು. ಶ್ರೀಹರಿ ತಿಳಿಸೋ ನಿನ್ನಯ ವಿಷಯವು ಬಹು ಬೇಗ, ನಿನ್ನಯ ನಿಂದಿಸಿ ನುಡಿದ ವೀರನು ಯಾರೀಗ, ನಿನ್ನ ಜರಿಯುವ ಭಕ್ತವ ಹೇಳು ಮಾಧವ, ನಿನ್ನ ವಿಷಯವ ತಿಳಿಸೋ ದೇವ. ಕರ್ತ ಸರ್ವ ಭಕ್ತರ ಕಾಯುವ ಸಮರ್ಥ, ಸೃಷ್ಟಿ ಸ್ಥಿತಿ ಲಯ ಕರ್ತ ಸರ್ವ ಭಕ್ತರ ಕಾಯುವ ಸಮರ್ಥ, ಯಾರವ ನಿನ್ನರು ತೋರೋ ಮಾಧವ, ಶ್ರೀಹರಿ ನಿನ್ನಯ ವಿಷಯವು ತಿಳಿಸು ಬಹು ಬೇಗ, ರಮಣ, ರಮಣಿ, ಸುಂದರ, ಸುಂದರಿ, ನಮ್ಮ ಅಣ್ಣನಾದ ಪಾರ್ಥನನ್ನು ಜರಿದು ಮಾತನಾಡುವುದು ಸರಿಯಲ್ಲ. ಸುಂದರ, ಸುಂದರಿ, ಭಕ್ತಿ ಯುಕ್ತಿ ಶಕ್ತಿಯಿಂದಲವೇ ನಮ್ಮ ಅಣ್ಣನನ್ನು ಗೆದ್ದಿರುವುದು. ಆತನನ್ನು ನಿಂದಿಸಿ ಮಾತನಾಡುವುದು ಸರಿಯಲ್ಲ ಕಾಂತ ಮಹಾಗುಣವಂತ. ಅಹೇ ಪ್ರಾಣಕಾಂತೆ, ಹೇಳುವೆನು ಕೇಳು. ಸಂಜೆಯು ಹಿತವಾದ ತಂಗಾಳಿಯೇ, ನಲ್ಲೆಯ ಮೃದುವಾದ ಬಿಗಿಯಪ್ಪುಗೆ, ಸಂಜೆಯು ಹಿತವಾದ ತಂಗಾಳಿಯೇ, ನಲ್ಲೆಯ ಮೃದುವಾದ ಬಿಗಿಯಪ್ಪುಗೆ, ಹಿತವಾಗಿ ಸೋಗಿದಾಗ ಕಣ್ಣೆರಡು ಕೂಡಿದಾಗ, ಹಿತವಾಗಿ ಸೋಗಿದಾಗ ಕಣ್ಣೆರಡು ಕೂಡಿದಾಗ ರೋಮಾಂಚನ, ಬಾಳೆಲ್ಲ ನವಚೇತನ, ಬಾಳೆಲ್ಲ ನವಚೇತನ, ಬಾಳೆಲ್ಲ ನವಚೇತನ, ಬಾಳೆಲ್ಲ ನವಚೇತನ, ಸಂಜೆಯು ಹಿತವಾದ ತಂಗಾಳಿಯೇ, ನಲ್ಲೆಯ ಮೃದುವಾದ ಬಿಗಿಯಪ್ಪುವೆ. ಪ್ರಾಣಕಾಂತೆ, ಹೇಳುವೆನು ಕೇಳು. ಮಳೆಗೆ ನದಿ ಕೂಡುವ ಆಸೆ, ನದಿಗೆ ಕಡಲು ಸೇರುವ ಆಸೆ, ಮಳೆಗೆ ನದಿ ಕೂಡುವ ಆಸೆ, ನದಿಗೆ ಕಡಲು ಸೇರುವ ಆಸೆ, ತುಂಬಿ ಇರುವ ಆಸೆ, ತುಂಬಿ ಮಧುವ ಸವಿಯುವ ಆಸೆ, ತುಂಬಿ ಇರುವ ಆಸೆ, ತುಂಬಿ ಮಧುವ ಸವಿಯುವ ಆಸೆ, ಬಾಬಾರೆ ಬಾ ಪ್ರಿಯತಮೆ, ಬಾಬಾರೆ ಬಾ ಪ್ರಿಯತಮೆ, ಬಾಬಾರೆ ಬಾ ಪ್ರಿಯತಮೆ, ಬಾಬಾರೆ ಬಾ ಪ್ರಿಯತಮೆ. ಸಂಜೆಯು ಹಿತವಾದ ತಂಗಾಳಿಯೇ,
ಕಣ್ಣೆರಡು ಕೂಡಿದಾಗ ಹಿತವಾಗಿ ಸೋಗಿದಾಗ ಕಣ್ಣೆರಡು ಕೂಡಿದಾಗ ರೋಮಾಂಚನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಪ್ರಾಣಕಾಂತಿ ಅಹೇ ಭೀಷ್ಮಕ ರಾಜನ ಪುತ್ರಿ ನೀ ಹೇಳುವುದು ಸರಿಯಾಗಿದೆ ನೀತಿ. ಹಾ ಈ ಲೋಕದಲ್ಲಿ ಅಹಂಕಾರ ಹೊಂದಿದವರನ್ನು ಮುಗಿ ಒಡೆದು ದುಷ್ಟ ಶಿಕ್ಷೆ ಶ್ರೇಷ್ಠ ರಕ್ಷಕನಂತೆ ಕಾರ್ಯನಿರ್ವಹಿಸಿಕೊಡುವೆನು. ಹಾ. ಅಹೇ ವಲ್ಲಭೆ, ಅದರಂತೆ ಅರ್ಜುನನ ಗರ್ವಭಂಗ ಮಾಡಬೇಕೆಂದಿರುವನು ಕಾಂತಾಮಣಿ. ನೋಡೆನ್ನ ಯೋಚನೆ. ಕಾಂತ, ಪ್ರಾಣಕಾಂತಿ, ನಿನ್ನ ಇಷ್ಟದಂತೆ ಆಗಲಿ ಕಾಂತ ಮಹಾಗುಣವಂತ. ಕಾಂತ, ಪ್ರಾಣಕಾಂತಿ, ಸುಂದರ, ಸುಂದರಿ, ನಮ್ಮ ಅಣ್ಣನಾದ ಅರ್ಜುನನನ್ನು ನೀನು ಎಷ್ಟು ಮಾತ್ರಕ್ಕೂ ಜರಿಯುವುದು ಸಾಧ್ಯವಿಲ್ಲ. ಹ, ಸುಂದರ, ಸುಂದರಿ, ವಲ್ಲಭ, ವಲ್ಲಭೆ, ಅವನು ಮುಕ್ಕಣ ನಮ್ಗೆದ್ದು ಪಾಶುಪತಾಸ್ತ್ರವನ್ನು ಪಡೆದಿಲ್ಲವೇ ಪ್ರಿಯ? ಹ, ಇಲ್ಲಂದವರು ಯಾರು ಪ್ರಾಣಕಾಂತಿ? ಆದ ಕಾರಣಕ್ಕೆ ಹ, ಅರ್ಜುನನಾದ ಪಾರ್ಥನನ್ನು ಜರಿಯುವುದು ನಿನ್ನಿಂದ ಆಗುವುದಿಲ್ಲ ಪ್ರಾಣೇಶ. ಇದೇನು ನಿನ್ನ ಆವೇಶ? ಅಹೇ ಪ್ರಾಣಕಾಂತಿ, ಪ್ರಾಣಕಾಂತ, ಭಕ್ತರನ್ನು ಪರೀಕ್ಷಿಸಬೇಕಾದರೆ ಅವರ ಅಹಂಕಾರಗಳನ್ನು ಬಿಡಿಸಬೇಕಾದರೆ ಅಲ್ಲದ ಇಲ್ಲದ ತೊಂದರೆ ಮಾಡಬೇಕು. ಸಾಕಷ್ಟು ಕಷ್ಟ ನಷ್ಟಗಳನ್ನೂ ಕೊಡಬೇಕು. ಶನಿಯ ಗ್ರಹಚಾರ ಧೃತಿಗೆಟ್ಟು ಸಂಕಟ ಬಂದಾಗ ವೆಂಕಟರಮಣ ಎನ್ನುವರು. ಅಹೇ ಪ್ರಾಣಕಾಂತೆ, ಆಗ ಎನ್ನನ್ನು ನೆನೆದರೆ ದುಷ್ಟ ಶಿಕ್ಷೆ ಶ್ರೇಷ್ಠ ರಕ್ಷಕನಂತೆ ಕಾರ್ಯನಿರ್ವಹಿಸಿ ಕೊಡುವೆನು. ಅಹೇ ವಲ್ಲಭೆ, ವಲ್ಲಭ, ಇಷ್ಟರೋಳ್ ನನ್ನನ್ನು ಕಾಣಲು ಅರ್ಜುನನು ಬಂದೇ ಬರುವನು. ಕೇಳಿದೆಯ ರಮಣಿ, ಈ ಮಂಚದ ಮೇಲೆ ಶಯನ ಮಾಡಿ ಅರಗಿಣಿ. ನಿನ್ನ ಇಷ್ಟದಂತಾಗಲಿ ಕಾಂತ ಸಂತೋಷ ಅರ್ಜುನ. ಧರ್ಮರಾಯ ಮೊದಲಾದವರು ಕುಶಲವೇ? ನಿನ್ನ ಪಾದ ಅಂತಃಕರಣದಿಂದ ಕುಶಲದಿಂದಿರುವರು ನಾರಾಯಣ. ಹ, ಅಹೋ ದೇವ ಅರ್ಜುನ, ಜಗದೇಕ ವೀರರಾದ ಭೀಮಾರ್ಜುನರೇರಲಾಗಿ ಪಾಂಡವರ ಇವರಿಗೆ ಕುಶಲವೇ ಸರಿ. ಹ, ಎನ್ನೋ ಅಖಂಡ ರಾಜ್ಯ ಮಂಡಲಕ್ಕೆ ಸಮಭಾಗಿಗಳಾದ ಪಾಂಡವರಿಗೆ ಕ್ಷೇಮವಲ್ಲದೆ ಮತ್ತೇನ? ಹ, ಓ ನಾರಾಯಣ, ಅರ್ಜುನ, ನಿನ್ನನ್ನು ಕರೆತರಲ ಧರ್ಮರಾಯನ ಆಜ್ಞೆ ಆಗಿರುವುದು ತತ್ಕಾರಣ ಧರ್ಮಜನಲ್ಲಿಗೆ ಹೋಗೋಣ ನಡಿಬಾವ. ಆ ನಂತರ ತಿಳಿಯುವುದ ಮುಂದಿನ ವಿಷಯವ. ಆಗಲಿ ಅರ್ಜುನ. ಅಹೋ ನಾರಾಯಣ, ತಡ ಮಾಡದೆ ಹೋಗೋಣ ನಡಿ ಈ ಕ್ಷಣ. ನಿನ್ನ ಇಷ್ಟದಂತೆ ಹೋಗೋಣ ನಡಿ ಮುರಾರಿ. ಅಹೇ ರುಕ್ಮಿಣಿ, ನೀನು ನಿನ್ನ ಅಂತಃಪುರಕ್ಕೆ ತೆರಳು. ನಾನು ಹಸ್ತಿನಾಪುರಕ್ಕೆ ಹೋಗುವನು ರಮಣಿ. ಕಾಳೋರುಗ ನಿಭವೇಣಿ. ನಿನ್ನ ಇಷ್ಟದಂತಾಗಲಿ ಕಾಂತ ಮಹಾಗುಣವಂತ. ಬಳಿರೇ ಬಳಿರೇ ಎಲ್ಲ ಸಾರದ ಭೂಪತಿ, ಅಣ್ಣಯ್ಯನಿರುವ ಸ್ಥಳಕ್ಕೆ ರಥವನ್ನು ಆರಿಸು ಜಾಗ್ರತೆ. ನಿಮ್ಮ ಇಟ್ಟದಂತಾಗಲಿ ಭೂಪತಿ. ಧರ್ಮಜ, ಅಹೋ ಅಗ್ರಜ, ಅನುಜ, ನಿನ್ನ ಆಜ್ಞೆ ಪ್ರಕಾರವಾಗಿ ದ್ವಾರಕಿಗೆ ಹೋಗಿ ವಾಸುದೇವ ಸುತನನ್ನು ಕರೆ ತಂದಿರುವನು. ಇನ್ನು ಮೇಲೆ ನಿನ್ನ ಇಷ್ಟದಂತೆ ಮಾಡಬಹುದು. ಹೇಮನಂದನ, ನಮೋ ನಮೋ ನಾರಾಯಣ. ಅಸುರಕುಲ ವಂದನ. ಸಕಲ ಸೌಭಾಗ್ಯಮಸ್ತು ಧರ್ಮಜ. ಮೇಲೆ ಕೇಳು. ಅಹೋ ಧರ್ಮನಂದನ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಸ್ವಾಮಿ.
ಕ್ಷೇಮದಿಂದಿರುವ ಕ್ಷೇಮವೇನೋ ನೇತಿ ಜನಪಾಲ. ಅಹೋ ಧರ್ಮನಂದನ ಹೇಳುವೆನು ಕೇಳು. ದೇವಕಿ ನಂದನ ಚೆನ್ನಾಗಿ ಹೇಳು. ಪುರಜನ ಪರಿವಾರ ಸಕಲ ಸಂಪದವೋ, ಪುರಜನ ಪರಿವಾರ ಸಕಲ ಸಂಪದವೋ, ಆಜ್ಞೆಯ ಮೀರದೆ ನಡೆಯುವುದೇ ರಾಜವೋ, ಆಜ್ಞೆಯ ಮೀರದೆ ನಡೆಯುವುದೇ ರಾಜವೋ, ಒಂದುಳಿಯದೆ ಪೇಳೋ ಮನದ ವಿಷಯವ, ಒಂದುಳಿಯದೆ ಪೇಳೋ ಮನದ ವಿಷಯವ, ಕ್ಷೇಮವೇನೋ ನೇತಿ ಜನಪಾಲ ಕ್ಷೇಮವೇನೋ ನೇ. ಮದ ಮದ ಮದನಿ ಸಮ ಪದ ಮಗರಿಸ, ಮದ ಮದ ಮದನಿ ಸಮ ಪದ ಮಗರಿಸ, ಕ್ಷೇಮವೇನೋ ನೇತಿ ಜನಪಾಲ. ಮದ ಮದ ಮದನಿ ಸಮ ಪದ ಮಗರಿಸ, ಮದ ಮದ ಮದನಿ ಸಮ ಪದ ಮದರಿಸ, ಕ್ಷೇಮವೇನೋ ನೇತಿ ಜನಪಾಲ ಕ್ಷೇಮವೇನೋ ನೇ, ಕ್ಷೇಮವೇನೋ ನೇ, ಕ್ಷೇಮವೇನೋ ನೇತಿ ಜನಪಾಲ. ಅಹೋ ಧರ್ಮನಂದನ ನಾರಾಯಣ, ಎನ್ನಂ ಏನು ಕಾರಣವಾಗಿ ಕರೆಸಿಕೊಂಡುವೆ ಈ ಕ್ಷಣ? ಹ ನೀನು ಈ ರಾಜ್ಯಭಾರವನ್ನು ಚೆನ್ನಾಗಿ ವಹಿಸುತ್ತಿರುವೆಯೋ, ನಿರ್ವಿಘ್ನವಾಗಿ ಈ ಸಕಲವೂ ನಡೆಯುತ್ತಿರುವವೋ, ಎನ್ನಂ ಏನು ಕಾರಣವಾಗಿ ಕರೆಸಿಕೊಂಡಿರುವೆ ಧರ್ಮಪುತ್ರ ನೀತಿ ಚರಿತ್ರ? ನಾರಾಯಣ, ಹಾಗಾದರೆ ಹೇಳುವೆನು ಕೇಳು. ಧರ್ಮನಂದನ ಅದೇನು ಚೆನ್ನಾಗಿ ಹೇಳು. ಕೇಳೈ ಮಾಧವ ಪರಿಹರಿಸೋ ತಾಪವ, ಕೇಳೈ ಮಾಧವ ಪರಿಹರಿಸೋ ತಾಪವ. ಪರಮಾತ್ಮ ಚೆನ್ನಾಗಿ ಕೇಳು. ಧರ್ಮನಂದನ ಅದೇನು ಚೆನ್ನಾಗಿ ಹೇಳು. ಹತಿರತ ಮಹಾರತರೋ ಕುರುಕ್ಷೇತ್ರದೆ ಹತರಾಗಿ ಹರೋ. ನಾರಾಯಣ ಚೆನ್ನಾಗಿ ಕೇಳು. ಧರ್ಮನಂದನ ಅದೇನು ಚೆನ್ನಾಗಿ ಹೇಳು. ಹತಿರತ ಮಹಾರತರೋ ಕುರುಕ್ಷೇತ್ರದೆ ಹತರಾಗಿ ಹರೋ, ಕುರು ಹಿರಿಯರನ ಕೊಂದ ಪಾಪ, ಗುರು ಹಿರಿಯರನ ಕೊಂದ ಪಾಪವು ಪರಿಹರಿಸೋ ನೀ ಭವದ ಕರ್ಮ, ಪರಿಹರಿಸೋ ನೀ ಭವದ ಕರ್ಮ. ಕೇಳೈ ಮಾಧವ ಪರಿಹರಿಸೋ ತಾಪವ, ಕೇಳೈ ಮಾಧವ ಪರಿಹರಿಸೋ ತಾಪವ. ಅಹೋ ಸದ್ಭಕ್ತ ಜನ ಪ್ರೇಮಿಯಾದ ಮುರಹರ, ಹೇಳುವೆನು ಕೇಳು ಎನ್ನ ಮನಸ್ಸಿನ ವಿಚಾರ. ಧರ್ಮನಂದನ ಅದೇನು ಚೆನ್ನಾಗಿ ಹೇಳು. ಚಿನ್ನದ ಬೆಟ್ಟದಲ್ಲಿ ಕುಳಿತಿರುವವರು ನಮ್ಮ ಕಷ್ಟದ ಉರಿಯನ್ನು ತಾವೇನು ಬಲ್ಲರು. ಓಹೋ ನಾರಾಯಣ, ಧರ್ಮನಂದನ ಪಾಂಡವರ ಸ್ಥಾಪನಾಚಾರ್ಯನೆಂದು ಬಿರುದಂ ಪತ್ತು ನಿಮ್ಮ ಪಾದ ಅಂತ ಕರುಣ ಪರಿಪೂರ್ಣವಾಗಿತ್ತು. ಸದ್ಭಕ್ತರಾದ ಯಮಗೆ ಸದಾ ಸುಖವಲ್ಲದೆ ದುಃಖವೆತ್ತಣದು. ಓಹೋ ನಾರಾಯಣ, ಧರ್ಮನಂದನ ಹಿಂದಿನ ದಿನ ಪ್ರಾತಃ ಕಾಲದಲ್ಲಿ ತ್ರಿಕಾಲ ಜ್ಞಾನಿಗಳಾದ ವೇದವ್ಯಾಸ ಮುನಿಗಳು ಎಮ್ಮಯ ಆಸ್ಥಾನಕ್ಕೆ ಪ್ರವೇಶಿಸಿ ಎನ್ನ ಮನೋಭಾವವೂ ಊಹಿಸಿ ಮುಂದಿನ ಕಾರ್ಯೋಚಿತವೂ ತಿಳಿಸಿ ಅಶ್ವಮೇಧ ಯಾಗವು ಮಾಡೆಂದು ಉಪಕ್ರಮಿಸಿ ಅದರ ವಿಷಯವಂ ಸಾಂಗವಾಗಿ ತಿಳಿಸಿ ಎನ್ನನ್ನು ಆಶೀರ್ವದಿಸಿ ಹೋದರು. ಓ ನಾರಾಯಣ, ಧರ್ಮನಂದನ ನಾನು ಮಾಡಿದ ಘೋರ ಪಾಪ ಕೃತ್ಯಗಳ ನಿವಾರಣೆಗಾಗಿ ಈ ಅಶ್ವಮೇಧ ಯಾಗವು ಮಾಡಲು ಉಪಕ್ರಮಿಸಿದೆ. ಅಹೋ ದೇವಾ,
ಈ ಘನ ಕಾರ್ಯವು ನೆರವೇರಿಸುವುದು ನಿಮ್ಮ ಕರ್ತವ್ಯವಿರುತ್ತದೆ ಮತ್ತು ಉತ್ತಮವಾದ ಶ್ಯಾಮಲ ವರ್ಣ ಅಶ್ವವು ಒಂಟಿ ಕಿವಿ ಇರುವುದು ಚಿಂತ ದಿವ್ಯ ಅಶ್ವವು ಬೇಕಾಗಿರುವುದು. ಅಹೋ ದೇವಾ ಧರ್ಮನಂದನ, ನಿರ್ವಿಘ್ನತೆಯಿಂದ ಅಶ್ವವನ್ನು ತರಿಸಿ ಈ ಕಾರ್ಯವನ್ನು ಪೂರೈಸಬೇಕೆಂದು ಕರಮಿಗಿದು ಬೇಡಿಕೊಳ್ಳುವೆನು ಲಕ್ಷ್ಮೀಪತಿ. ನಿನ್ನಂಬಿಟ್ಟರೆ ನಮಗಿನ್ಯಾರು ಗತಿ. ಧರ್ಮನಂದನ ಹೇಳುವೆನು ಕೇಳು ಸ್ವಾಮಿ. ಧರ್ಮನಂದನ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಸ್ವಾಮಿ. ಕೇಳು ಕೇಳಿನ್ನೊಮ್ಮೆ ಕೇಳಿದ್ದು ನಾ ಕೊಡುವೆ, ಜಾಳು ಮಾಡುವುದಿಲ್ಲ, ಪಾಲಿಸುವೆ ನುಡಿದ ವಾಕ್ಯವನ. ಧರ್ಮನಂದನ ಪರಮಾತ್ಮ, ಕೇಳು ಕೇಳಿನ್ನೊಮ್ಮೆ ಕೇಳಿದ್ದು ನಾ ಕೊಡುವೆ, ಜಾಳು ಮಾಡುವುದಿಲ್ಲ, ಪಾಲಿಸುವೆ ನುಡಿದ ವಾಕ್ಯವನ. ಅಶ್ವಮೇಧಯಾಗ ಮಾಡಲು ಕುಂದು ಬಾರದಂತೆ ನಡೆಸಿಕೊಡುವೆ, ಹಿಡಿಕೊಡುವೆ ವಚನ. ಧರ್ಮನಂದನ ಧರ್ಮನಂದನ ಧರ್ಮನಂದನ. ಪುಣ್ಯ ಗಣ್ಯ ಕೋಶಾಗ್ರ ಗಣ್ಯನಾದ ಧರ್ಮನಂದನ, ಹಿಡಿಕೊಡುವೆ ವಚನ. ನೀನು ಮಾಡುವ ಯಜ್ಞಕ್ಕೆ ಒಂದಾದರೂ ಕುಂದು ಬಾರದಂತೆ ನಡೆಸಿಕೊಡುವೆ ಈ ಕ್ಷಣ. ಆದರೆ ಅಶ್ವಮೇಧ ಯಜ್ಞಕ್ಕೆ ಬೇಕಾದ ನೀಲಿ ವರ್ಣದ ಒಂಟಿ ಕಿವಿ ದಿವ್ಯ ದಿವ್ಯಾಸವು ಸಿಗುವುದು ಸಾಮಾನ್ಯದವರಿಗೆ ಸಾಮಾನ್ಯದ ಮಾತಲ್ಲ. ಆ ದಿವ್ಯವಾದ ಅಹಯವು ಭದ್ರಾವತಿ ನಗರಾಧ್ಯಕ್ಷನ ಯೌವನಾಶ್ವನ ಬಳಿಯಲ್ಲಿರುವುದು. ಆತನು ಮಹಾ ಹೆಚ್ಚಿನ ಬಲವಂತನು. ಆದ ಕಾರಣ ಆತನನ್ನು ಜಯಿಸಲು ಭೀಮ, ಮೇಘನಾಥ ಮೊದಲಾದವರನ್ನು ಕಳುಹಿಸಿ ತರಿಸುವಂತವನಾಗು ಧರ್ಮಜ ಸಾಂದ್ರಗುಣ ತೇಜ. ಅಹೋ ಮುಕ್ಕುಂದ ಧರ್ಮನಂದನ, ನಿಮ್ಮ ಆಜ್ಞೆಯಂತೆ ಭೀಮ ಮೇಘನಾಥರನ್ನು ಹಯವು ತರುವುದಕ್ಕೆ ಕಳಿಸುತ್ತೇನೆ ದೇವಾ. ದಿವ್ಯ ಪ್ರಭಾವ. ಋಷಿಕೇತು, ಅಹೋ ಮಧುಸೂದನ್. ಧರ್ಮನಂದನ, ಅಲ್ಲಿ ನೋಡು. ಅದು ನೋಡಿದೆನು. ಭದ್ರಾವತಿ ಕಡೆಯಿಂದ ಅಶ್ವವು ಬಂದಂತಾಯ್ತು. ಸದ್ಯಕ್ಕೆ ದ್ರವ್ಯವು ಬೇಕಾಗಿರುವುದು ಮಾಧವ. ಇದಕ್ಕೆ ತಿಳಿಸೋ ಉಪಾಯವ. ಅಹೋ ಧರ್ಮನಂದನ, ನಾರಾಯಣ, ಯಾಗಕ್ಕೆ ಬೇಕಾದ ತಕ್ಕ ದ್ರವ್ಯವು ಹೆಗ್ಗಳಕವಾಗಿರಬೇಕು. ನಿನ್ನ ಖಜಾನೆಯಲ್ಲಿ ತೃಣವಾದರೂ ಧನವಿಲ್ಲದಂತಾಗಿದೆ. ಅದಕ್ಕಾಗಿ ಮರುತನರೆಂಬ ಚಂದ್ರವಂಶದ ರಾಜನು ನಿನ್ನಂತೆ ಯಾಗವನ್ನು ಮಾಡಿ ತನ್ನ ಸಂಪತ್ತನ್ನೆಲ್ಲ ವಿಪ್ರೋತ್ತಮರಿಗೆ ದಾನವಂ ಕೊಡಲು ಅವರು ಆ ಧನವಂ ಹೊರಲಾರದೆ ಹಿಮಾಚಲದಲ್ಲಿಯೇ ಬಿಟ್ಟು ಹೋಗಿರುತ್ತಾರೆ. ಆ ದ್ರವ್ಯವು ನಿಮ್ಮದೇ ಸರಿ. ಅತಿ ಜಾಗ್ರತೆಯಿಂದ ಅರ್ಜುನ ಋಷಜನನ್ನು ತರಿಸುವಂತವನಾಗು ಧರ್ಮಜ ಸಾಂದ್ರಗುಣ ತೇಜ. ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ. ಧರ್ಮನಂದನ, ನಿಮ್ಮ ದಯದಿಂದಲೂ ವೇದವ್ಯಾಸ ಮುನಿಗಳ ಹಂತ ಕರುಣದಿಂದಲೂ ಈ ನನ್ನ ಮನದ ವ್ಯಾಕುಲವನ್ನು ಬಿಡಿಸಿದಿರಿ. ನಿಮ್ಮ ಆಜ್ಞೆ ಪ್ರಕಾರ ಅರ್ಜುನ ಋಷಧ್ವಜರಂ ಕಳುಹಿಸಿ ದ್ರವ್ಯವಂ ತರಿಸಿ ಯಜ್ಞವನ್ನು ಪ್ರಾರಂಭಿಸಿದರಾಯಿತು ದೇವಾ. ನೀನೇ ಮಹಾನುಭಾವ. ಅರ್ಜುನ ಋಷಧ್ವಜರೇ, ಹೇಳುವೆನು ಕೇಳಿರಿ. ಲೋಕ ತೀರ ಪಾತ ಕೇಳು ಎನ್ನ ಸರಿಯಾರಿ ಹರೋ ನಡೆಸಿಯನ್ನ ಪಂಥ, ನಡೆಸಿಯನ್ನ ಪಂಥ. ಚೆನ್ನಾಗಿ ಕೇಳಿದೆ. ಅವರು ಲೋಕ ತೀರ ಪಾತ ಕೇಳು
ಸತ್ಯ ದೋಷವ ಕಳೆಯಲು ಅಶ್ವಮೇಧ ಯಾಗವ ಮಾಡಲು ವೇದವ್ಯಾಸ ಹೇಳಿದ ಮುನಿವರ. 16 ಸುತ್ತಿದ್ರೆ ಚೆನ್ನಾಗಿ ಕೇಳಿದೆ. ವೇದವ್ಯಾಸ ಹೇಳಿದ ಮುನಿವರ ನಡೆಸುವೆ ಕಾರ್ಯ ತಿಳಿಯಲೇ ವಿಜಯ. ಮೂರು ಲೋಕ ನೇರ ಪಾತ ಹೇಳು ಎನ್ನ ಮಾತ. ಗೌರಕ್ಕೆ ಸರಿಯಾಗಿ ಹರೋ ನಡೆಸಿ ಎನ್ನ ಪಂಥ ನಡೆಸಿ ಎನ್ನ ಪಂಥ. ಚೆನ್ನಾಗಿ ಕೇಳಿದೆ. ಚೆನ್ನಾಗಿ ಹೇಳು. ಯೌವನ ಸ್ವಾಬಲಿಹ ತುರುಗವು ಹಿಮಾಚಲದ ಬಳಿಹ ಗೌರವ. ಯೌವನ ಸ್ವಾಬಲಿಹ ತುರುಗವು ಹಿಮಾಚಲದ ಬಳಿಹ ಗೌರವು. ವೇದವ್ಯಾಸ ತಂದು ಅಶ್ವ ವೇದಯಾಗವ ತಂದು ಅಶ್ವ ವೇದಯಾಗವು ಮಾಡಬೇಕು ಕೃಷ್ಣನುದಯವು ನಡೆಯಲಿ ಪಾಂಡವರಾಯಾಗವು. ಮೂರು ಲೋಕ ನೇರ ಪಾತ ಹೇಳು ಎನ್ನ ಮಾತ. ನಿಮ್ಮ ಶೌರ್ಯಕ್ಕೆ ಸರಿಯಾರಿ ಹರು ನಡೆಸು ಎನ್ನ ಪಂಥ ನಡೆಸು ಎನ್ನ ಪಂಥ. ಅಹೋ ಕಂದನಾದ ಋಷಧ್ವಜ, ಆಹೋ ಅಪ್ಪಯ್ಯನೇ, ವೇದವ್ಯಾಸರ ಆಜ್ಞೆ ಪ್ರಕಾರ ಅಶ್ವಮೇಧ ಯಾಗವನ್ನು ಕೈಗೊಂಡ್ರವೆನು. ತತ್ಕಾಲದಲ್ಲಿ ಯಜ್ಞಕ್ಕೆ ಅನಂತ ದ್ರವ್ಯವು ಬೇಕಾಗಿರುವುದು. ಅಹೋ ಪುತ್ರ, ಆಹೋ ಜನಕ, ಹಿಮಾಚಲದಲ್ಲಿ ಅಧಿಕವಾದ ದ್ರವ್ಯವು ಇರುವುದಂತೆ. ನೀನು ಪಾರ್ಥನೊಡಗೂಡಿ ಆ ದ್ರವ್ಯವನ್ನು ತೀವ್ರದಿಂದ ತೆಗೆದುಕೊಂಡು ಬಾ ಪುತ್ರ. ನೀನೇ ಕೋಮಲ ಗಾತ್ರ. ಆಹೋ ಜನಕ, ಬಾಲಕ, ನಿಮ್ಮ ಅಪ್ಪಣೆಯಂತೆ ಹೋಗಿ ಬರುವೆಯೋ. ಆಹೋ ಯಮನಂದನ ನಿಮ್ಮ ಅಪ್ಪಣೆಯಂತೆ ಹೋಗಿ ಬರುವೆಯೋ. ನಿಮಗೆ ಜಯವಾಗಲಿ, ಹೋಗಿ ಬನ್ನಿರೈ ವೀರರೇ ಮಹಾಸೂರರೇ. ಬಳಿರೇ ಬಳೆ ಬಳಿರೇ ಎಲ್ಲ ಈ ಸಾರದೆ ಭೂಪತಿ ಅಮ್ಮ ಅಗ್ರಜನ ಆಜ್ಞೆಯಂತೆ ದ್ರವ್ಯ ತರುವುದಕ್ಕೆ ಮಾಚಲಕ್ಕೆ ರಥವನ್ನ ಚೋಟೆಯಿಂದ ಬಿಡ ಸಾರದೆ ಅತಿ ಜಾಗ್ರತೆ. ನಿಮ್ಮೆಷ್ಟದಂತಾಗಲಿ ಭೂಪತಿ. ಬಳಿ ಎಲ್ಲ ಸಾರದೆ ಭೂಪತಿ, ನಮ್ಮ ಜನಕನ ಆಜ್ಞೆಯಂತೆ ದ್ರವ್ಯ ತರುವುದಕ್ಕೆ ಹಿಮಾಚಲಕ್ಕೆ ಚೂಟಿಯಿಂದ ರಥವನ್ನು ಆರಿಸು ಸಾರಥಿ. ಅತಿ ಜಾಗೃತಿ. ನಿಮ್ಮೆಷ್ಟದಂತಾಗಲಿ. ಋಷಧ್ವಜನ ಈ ಕನಕಾದ್ರಿ ವಿಸ್ತಾರವನ್ನು ನೋಡು ಬೇಗನೆ. ನೋಡಿದನ ಜನಕ, ಎಲ್ಲೇ ನೋಡಿದರಲ್ಲಿ ತಳ ಮಾನವಾಗಿ ಸಾಲಗಟ್ಟಿ ಕಂಗೊಳಿಸುವ ಬಂಗಾರ ವರ್ಣಗಳಿಂದ ರಂಜಿಸುವ ಈ ಅಪರಂಜಿ ಕಲ್ಲಗಳನ್ನು ನೋಡಿದನ ಜನಕ. ಅಲ್ಲೇ ಬಾಲಕ, ಜನಕನೇ, ಎತ್ತ ನೋಡಿದರ ನಮ್ಮ ಚತ್ತವನ್ನ ತಮ್ಮ ಹತ್ತಿರಕ್ಕೆ ಸೆಳೆದುಕೊಳ್ಳುವ ಬಂಗಾರಮಯ ಶೃಂಗಾರಗೊಳಿಸುವುದಕ್ಕೆ ಪಣಿಪತಿಗಾದರೂ ಆಸದಳವ. ಅಹೋ ತನಯ ಅಪ್ಪಯ್ಯನೇ, ನಾಮ ಇದಕ್ಕೆ ಸಾರ್ಥಕ ಋಷಧ್ವಜ. ನೋಡಿದೆಯಾ ಇದರ ತೇಜ? ಆಹೋ ಜನಕನಾದ ಧನಂಜಯನ, ಅಹೋ ಪುತ್ರನಾದ ಋಷಧ್ವಜನೇ. ಎಲ್ಲಿ ನೋಡಿದರಲ್ಲಿ ಸಲ್ಲಲಿತವಾದ ಸಹದೇವನಂತೆ ರಂಜಿಸುವ ಸಮೂಹದಿಂದಲೂ ನಕುಲಾದಿಗಳೊಡಗೂಡಿ ಸಂಚರಿಸುವ ಮುಗ ಮೊದಲಾದ ಪಕ್ಷಿಗಳಿಂದಲೂ ಬಂದವರ ಮನ ಆನಂದವಾಗುವಂತೆ ತಂಪಾಗಿ ಮಂದ ಮಾರುತನಂತೆ ಎಷ್ಟು ರಮ್ಯವಾಗಿ ತೋರುತ್ತಿರುವುದು. ಆಹೋ ಜನಕ, ಧರ್ಮ ದೇವತೆಯಂತೆ ಅಚಲವಾಗಿ ಶಶಿಕಾಂತಿಯಂತೆ ಕಂಗೊಳಿಸುತ್ತಿರುವ ಕನಕಚಲ ಇದೆ ಸರಿಪಿತನೇ ಅತಿ ಬಲನುತನೇ. ಋಷಧ್ವಜನೇ,
ಅಪ್ಪಯ್ಯನೇ, ಸ್ವಲ್ಪ ಹೊತ್ತು ವಿಶ್ರಮಿಸಿ ಮುಂದಿನ ಕಾರ್ಯಕ್ಕೆ ಹೋಗೋಣ. ನಿಮ್ಮ ಇಷ್ಟದಂತೆ ಆಗಲಿ ಅಪ್ಪಯ್ಯನೇ. ಮೂರು ಲೋಕದಲ್ಲಿ ಬಿಲ್ಲು ಬಿದ್ದದೋಳು ಬಲ್ಲಿದನಾದ ಜನಕನೇ. ಓಹೋ ಕಲಿವೀರ ಸೂರ ಕರ್ಣನ ಪುತ್ರನೇ. ಈಗೋ ಅತ್ತ ನೋಡು, ನೋಡಿದನ ಬಾಲಕ. ಭೂಮಿ ಆಕಾಶಕ್ಕೆ ಒಂದಾಗಿ ನಿಂತಿರುವ ಭೀಕರ ಕೃತ್ಯ ಭೂತವಂ ನೋಡು. ಅತಿ ಭಯಂಕರವಾದ ಈ ವ್ಯಕ್ತಿ ಇಲ್ಲಿರಲು ಕಾರಣವೇನು? ಆಹೋ ಜನಕ, ಓ ಬಾಲಕ, ಇದೇನು ಕ್ರೂರ ರಾಕ್ಷಸರ ಮಾಯವಿರಬಹುದು ಹೇಗೆ? ಧನುಂಜಯನಾದ ಪಿತನೆ, ಮುಂದೇನು ಯೋಚನೆ? ಎಲ್ಲ ರೋಷತ್ವಜನೆ ಮಾಡಬೇಡ ಯೋಚನೆ. ಕನಕ ಛಲದಲ್ಲಿರುವ ದ್ರವ್ಯ ಕಾವಲಿಗಾಗಿ ಭಯಂಕರವಾದ ಕೃತ್ಯ ನಿಂತ ಹಾಗೆ ಕಾಣುತ್ತದೆ. ಬಾಂಡಗಳ ತಂಡದೆಂಬುವನ ರುಂಡಮಂ ಭೂಮಂಡಲಕ್ಕೆ ಕೆಡುವನ ತನಯ ನೋಡನ್ನ ಶೌರ್ಯ. ಅಪ್ಪಯ್ಯನೇ, ಎನ್ನ ಬಾಣಗಳ ಒಡೆತಕ್ಕೆ ತಾಳಲಾರದ ಭಯಂಕರವಾದ ರಾಕ್ಷಸರ ಅದೃಶ್ಯವಾದನ. ಈ ಕ್ಷಣವೇ ಇಲ್ಲಿರುವ ದ್ರವ್ಯಂ ತೆಗೆದುಕೊಂಡು ನಮ್ಮ ನಗರಕ್ಕೆ ಹೋಗೋಣ ನಡಿ ಮಗನೇ, ಅತಿ ಬಲಾನ್ವಿತನೇ. ಆಹೋ ಜನಕ, ಆಹೋ ಬಾಲಕ, ನಿಮ್ಮ ಅಪ್ಪಣೆಯ ಪ್ರಕಾರ ಈ ಕ್ಷಣವೇ ದ್ರವ್ಯ ರಾಶ್ಯಂ ತೆಗೆದುಕೊಂಡು ಜಾಗೃತಿಯಿಂದ ಹೋಗೋಣ ನಡಿಪಿದ್ದಾನೆ, ಅತಿ ಬಲಾನ್ವಿತನೇ. ಅಹೋ ಮುರಾಂತಕನೇ, ಧರ್ಮನಂದನ, ಕನಕಾಂಚಲಕ್ಕೆ ಹೋದ ಅರ್ಜುನ ಋಷಧ್ವಜರು ಇದುವರೆಗೂ ಒಬ್ಬರಾದರೂ ಬಂದಂತೆ ಕಾಣುತ್ತಿಲ್ಲ. ಇದಕ್ಕೆ ಕಾರಣವೇನಿರಬಹುದು ಮುರಹರಿ? ತಿಳಿಯದಾಯಿತು ಮುಂದಿನ ದಾರಿ. ಎಲ್ಲ ಧರ್ಮನಂದನ, ನಾರಾಯಣ, ಅತ್ತ ನೋಡು, ರಥರೂಢರಾಗಿ ಅರ್ಜುನ ಋಷಧ್ವಜ ಇತ್ತ ಕಡೆ ಬರುತ್ತೀಯರು. ಚಿಂತೆ ಮಾಡಬೇಡಪ್ಪ ಧರ್ಮನಂದನ, ಮಾಡದಿರು ಯೋಚನ. ನಮೋ ನಮೋ ಜನಕ, ಜಗದ್ವಿಖ್ಯಾತಿ ಕಾಂತಿ ಜನಕ. ನಿಮಗೆ ಶುಭವಾಗಲಿ ಮೇಲೆ ಕೇಳಿರೈ ಅರ್ಜುನ ಋಷಧ್ವಜರೇ. ಮಾಧವ, ನಿನಗೆ ಅನಂತ ಅನಂತ ವಂದನೆಗಳ. ನಮೋ ನಮೋ ನಾರಾಯಣ, ನಿಮ್ಮ ಪಾದ ಪದ್ಮಗಳಿಗೆ ವಂದನ. ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿರೈ ಅರ್ಜುನ ಋಷಧ್ವಜರೇ. ಆಹೋ ಅಗ್ರಜ, ನಿನ್ನ ಆಜ್ಞೆಗೆ ಪ್ರತ್ಯೆಯಲ್ಲದ ಹೋಗಿ ಕನಕ ಛಲದಲ್ಲಿರುವ ದ್ರವ್ಯ ತಂದಿರುವನ ಇನ್ನ ಮೇಲೆ ಯಾಗವನ್ನು ಮುಂದುವರಿಸುವುದೇ ಅಗ್ರಜ. ಆಶ್ರಿತ ಕಲ್ಪಭೋಜ, ನಿನ್ನಿಷ್ಟದಂತಾಗಲಿ ಹನುಜ. ಆಹೋ ಜನಕ, ಬಾಲಕ, ನಿಮ್ಮ ಅಪ್ಪಣೆಯ ಪ್ರಕಾರ ಕನಕಚಲಕ್ಕೆ ಹೋಗಿ ದ್ರವ್ಯ ರಾಶಿಯನ್ನು ತಂದಿರುವೆವು. ಇನ್ನು ಮುಂದೆ ನಿಮ್ಮ ಇಷ್ಟದಂತೆ ಯಾಗವನ್ನು ನಡೆಸುವುದಪ್ಪಿದ್ದೇನೆ, ಅತಿ ಬಲಾನ್ವಿತನೇ. ಅಹೋ ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಪರಮಾತ್ಮ, ಯಾಗದ ಕುದುರೆಯು ಮತ್ತು ದ್ರವ್ಯ ರಾಶಿಯು ಸರ್ವವೂ ಸಿದ್ಧವಾದವು. ನಾನೂ ಸಹ ಇಲ್ಲೇ ಇರುವೆನು. ತಡ ಮಾಡದೆ ಯಾಗವನ್ನು ಪ್ರಾರಂಭ ಮಾಡಪ್ಪ ಧರ್ಮನಂದನ. ನಿಮ್ಮಿಷ್ಟದಂತಾಗಲಿ ಪರಮಾತ್ಮ. ಅಹೋ ಧರ್ಮನಂದನ, ನಾರಾಯಣ, ಪೂಜಾ ಸಾಮಗ್ರಿಗಳನ್ನು ತರಿಸು. ನೀನು ದೀಕ್ಷಾಬದ್ಧನಾಗಿ ಇಲ್ಲಿಯೇ ಇರಬೇಕು ಧರ್ಮನಂದನ. ನಾರಾಯಣ, ಕುದುರೆಯ ಪಣಿಗೆ ಕಟ್ಟುವ ರಾಜ್ಯ ಲಿಖಿತ ಪಟ್ಟವನ್ನು ತರಿಸುವಂತವನಾಗು ಧರ್ಮಜ ಸಾಂದ್ರಗುಣ ತೇಜ.
ಓಂ ಅಶ್ವಮೇಧ ಕರಿಷ್ಯಾಮೆ ಓಂ ಶುದ್ಧೋದಕಂ ಸ್ನಾಪಯಾಮೆ ಓಂ ಭಸ್ಮಂ ಧಾರಯಾಮೆ ಓಂ ಕುಂಕುಮಂ ಧಾರಯಾಮೆ ಓಂ ಧೂಪದೀಪ ನೈವೇದ್ಯಂ ಸಮರ್ಪಯಾಮೆ ಓಂ ನಾರಿಕೇಳಂ ಸಮರ್ಪಯಾಮೆ ಓಂ ತಾಂಬೂಲ ದಕ್ಷಿಣೆ ಸಮರ್ಪಯಾಮೆ ಓಂ ಅಶ್ವಮೇಧ ಕರಿಷ್ಯಾಮೆ ಓಂ ಶಾಂತಿ 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 ಓಂ ಶಾಂತಿ 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 ಶಯನ ನಾರಾಯಣ ಓ ಕಮಲ ನಯನ ಓ ಶೇಷ ಶಯನ ನಾರಾಯಣ ಓ ಕಮಲ ನಯನ ದೇನಾರಾಯಣ ಓ ಚಕ್ರಧಾರೆ ಬಲಯೋ ಮುರಾರೆ ನಿನ್ನ ಮರೆತು ಯಮಗೆ ಬೇರಿಲ್ಲದಾರೆ ಓ ಚಕ್ರಧಾರೆ ಬಲಯೋ ಮುರಾರೆ ನಿನ್ನ ಮರೆತು ಯಮಗೆ ಬೇರಿಲ್ಲದಾರೆ ಪಂಚ ಪಾಂಡವರು ಪಂಚ ಪಾಂಡವರು ನಿನ್ನ ಪಾದದಾಸರು ಯಾಗವ ನಡೆಸಿ ಯಾಗವ ನಡೆಸಿ ಗಾಯೋ ದೇವ ಓ ಶೇಷ ಶಯನ ನಾರಾಯಣ ಓ ಕಮಲ ನಯನ ದೇನವನ ಓ ಶೇಷ ಶಯನ ನಾರಾಯಣ ಹಲೋ ಹಲೋ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ, ಧರ್ಮನಂದನ, ಸರ್ವವು ನಿಮ್ಮ ಅಧೀನವಲ್ಲವೇ? ಈ ಯಾಗವು ನಿರ್ವಿಘ್ನವಾಗಿ ಪರಿಪೂರ್ಣವಾಗಲೆಂದು ನಮ್ಮನ್ನು ಆಶೀರ್ವದಿಸು ದೇವಾ. ದಿವ್ಯ ಪ್ರಭಾವ. ಧರ್ಮನಂದನ, ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ರಿಪುಕುಲೋದ್ಭಟನೆಂಬ ವಾರಣಾಂತಕರ ಕದಂ ಭಕ್ಕಿದಂ ಹಿಂಬುಗೊಡದೆ ಕುಂಭ ಸ್ಥಳವಂ ಭೇದಿಸಿ ಅಂಬರಕ್ಕೆ ಬಲನಗೆಯುವ ಮೃಗರಾಜನಂತೆ ಮೆರೆಯುವ ಕದನದೋಳು ಪ್ರಸಿದ್ಧನಾದ ಎಲಾ ಧನುಂಜಯನೇ, ಜಗತ್ಕರ್ತನೆ, ದುರ ಒದಗಿದಲ್ಲಿ ಧೃತಿಗುಂದದೆ ಋಷಧ್ವಜ, ಮೇಘನಾಥ, ಅನುಸಾಲ್ವ, ಸಾತ್ಸಕಿ, ಕೃತವರ್ಮ, ಪ್ರದ್ಯುನ್ಮ ಮೊದಲಾದವರಿಂದ ಸೈನ್ಯವನ್ನೊಡಗೂಡಿ ತುರಗದ ಬೆಂಬಲವಾಗಿ ಹೋಗಿರಿ. ಸಕಲಾದಿ ದೇಶವರನ್ನು ಜಯಿಸಿ ಬನ್ನಿರಿ. ಇಗೋ ಪೂಜೆಯು ಮಾಡಿ ಬಿಡಲ್ಪಟ್ಟಿತು. ತುರಗವೂ ಮುಂದಕ್ಕೆ ಸಾಗಿತು. ಪ್ರಯಾಣ ಮಾಡು ಮಧ್ಯ ಪಾಂಡವ. ನಾನಿರುವಾಗ ಭಯಪಡಬೇಡ. ಜಯಶಾಲಿಯಾಗಿ ಬಾ ಕಿರೀಟಿ. ಈ ತ್ರಿಭುವನಗೋಳ್ ನಿನಗ್ಯಾರು ಸಾಟಿ? ಕೃಷ್ಣಮೂರ್ತಿ, ನನ್ನ ಮೇಲೆ ನಿನ್ನ ದಯವಿರಲಿ ಪೂರ್ತಿ. ನಿನ್ನ ಆಜ್ಞೆ ಅಂತ ವರ್ತಿಸುವೆನು. ಹೋಗಿ ಬಾ ಪಾರ್ಥ. ಕಲ್ಯಾಣ ಮಸ್ತು, ಕಲ್ಯಾಣ ಮಸ್ತು, ಕಲ್ಯಾಣ ಮಸ್ತು. ಪಾರ್ಥ ಹೋಗಿ ಬಾ. ಪ್ರಸಿದ್ಧ ರಾಜ ಪ್ರದ್ಯುಮ್ನ ಮೊದಲಾದ ವೀರರೇ, ಅಸಹಾಯ ಸುರರೇ, ಈ ಹೊಸ
ಅಸದಿಗಳ ಬೆಸರ ಪಡೆದು ವ್ಯಕ್ತಾಸವನ್ನು ಭೇದವಾಗಿ ಇವರೆಸಲ ಬೆಟ್ಟದ ಕುದುರೆಯ ದಕ್ಷಿಣ ದಿಕ್ಕ ಪ್ರಯಾಣ ಮಾಡಿದ. ಕಟ್ಟದ ರಾಜ್ಯ ಮರ್ತಣ್ಣರೊಡನೆ ಯುದ್ಧ ಮುಗಿದ ಅವರಂ ಜಯಿಸಿ ಕಪ್ಪ ಕಾಣಿಕೆ ಕೈಗೊಂಡು ತನಯ ಜನಕ ತಡ ಮಾಡದ ಯಾದ ಬೆಂಬಲವಾಗಿ ಹೋಗಿರ ಮಂಡಲಗಳ ಸಮಸ್ತ ಕೋದಂಡ ಪಾಂಡಿದ್ದ ಬಾಪುರ್ಯ ಮೂರು ಲೋಕದ ಗಂಡನೆಂದೆನಿಸಿದ. ಮಧ್ಯ ಪಾಂಡವನಾದ ಸಮದಂಡಿಯಾದ ಗಂಡಗಲಿಗಳೆಲ್ಲವೆಂದು ಮಂಡಲ ಸಿದ್ಧವಾದ ಡಂಗೋರವನ್ನು ಹಾಕಿ ಸೂತನೆ ಅತಿ ಬೇಗನೆ ಹಂಸಧ್ವಜ 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 ಸುಮತಿ ಬಾದನಟ್ಟಿ ದೊಡ್ಡ ಬಸಪ್ಪ 251 ರೂಪಾಯಿ, ಸಿಂದಗೇರಿ ಶಿವಾನಂದ 201 ರೂಪಾಯಿ, ಹೋಳಿಗೆ ಸಿದ್ದಪ್ಪ ಕುಡಿತೀನಿ 201 ರೂಪಾಯಿ, ಶಂಕರಲಿಂಗ ದರೋಜಿ 501 ರೂಪಾಯಿ, ಬಾದನಟ್ಟಿ ಅಂಜಿನಿ ಸಾರಥಿ ಕಟಕರ ಯುವರಾಜ 501 ರೂಪಾಯಿ, ತಿಮ್ಮಲಾಪುರ ಅಟ್ಟಿ ಬಸಪ್ಪ 201 ರೂಪಾಯಿ, ಕಿನ್ನಾಳ ಮಲ್ಲಪ್ಪ 201 ರೂಪಾಯಿ, ಕುರೇಕೊಪ್ಪ ವಸಿಗೆರೆ 201 ರೂಪಾಯಿ, ಕಂಬಳಿ ಚನ್ನಬಸಪ್ಪ 501 ರೂಪಾಯಿ, ಏರಂಗಿಳಿ ಕುಮಾರಪ್ಪ 501 ರೂಪಾಯಿ, ಲಕ್ಷ್ಮೀ ಬೆಳ್ಳಿ ಒಂದು ಉಂಗುರ 500, ಮೊಂತೆಪ್ಪ 501 ರೂಪಾಯಿ, ನಗರ ಚಂದ್ರಪ್ಪ 501 ರೂಪಾಯಿ, ಇಂಡಿ ದೊಡ್ಡ ನಾಗಪ್ಪ ಬಂಡಿ ಎಮ್ಮ ಹಾಲಪ್ಪ ಕುಡಿತೀನಿ 201 ರೂಪಾಯಿಯನ್ನು ಋಷಿಕೇತ್ ಕಂದೇರಿ ನಾಗದೇವಪ್ಪ ಇವರು 201 ರೂಪಾಯಿ ಮಾಡಿರ್ತಾರೆ. ಅಯ್ಯಾಳಿ ತಿಮ್ಮಪ್ಪ 501 ರೂಪಾಯಿ, ಮಂಗಮ್ಮ ಕ್ಯಾಂಪ್ ಈಶ್ವರ 501 ರೂಪಾಯಿ, 501 ರೂಪಾಯಿಯನ್ನು ಋಷಿಕೇತ ಪಾತ್ರ ಮಾಡಿದಂಥವರಿಗೆ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಧರ್ಮಜನ ಮುಯಿಪಟ್ಟಿ ಅಂಪಯ್ಯನವರ ಅಂಪಯ್ಯ 5001 ರೂಪಾಯಿ. ಪಾತ್ರ ಬರಕ್ ದಾರಿ ಬಿಡ್ರೋ ಸುಮತಿನ ಕರ್ಕೊಂಬರ್ರಿ. ಸುಮತಿ ಸುಮತಿನ ಕರ್ಕೊಂಬರ್ರಿ. ಹೌದಾ ಬಲೆ ಹೌದಾ ಹೌದಾ ಎತ್ತು ಬಂದು ಹೇಳಪ್ಪ ಕುಡಿತೀನಿ ಮಾವ. ಬಳಿರೇ ಎಲೈ ಮಾನವ ದೇವಾ ಚಂಡ ಪ್ರಚಂಡ ಹರಿತ ಮೀರ ಮಾರ್ತಾಂಡ ಪ್ರತಾಪ ಮಂಡಲ ಮಂಡಿತ ಪ್ರಾಬಲ್ಯ ಉದ್ದಂಡ ಕೋದಂಡ ಮಂಪಿಡಿದು ಉದಸ್ಪಾಲನೆ ಮಾಡಿ ಎಡಬಿಡದ ಅಷ್ಟ ದಿಕ್ಕಿನೋಳು ಮೆರೆಯುವ ಪುಂಡರೀಕರ ಮಂಡೆಯಂ ಕೆಡವೆ ಮಾನವ ದೇವಾ ಪರಾಕ್ರಮಕ್ಕೆ ಕಡಲುಗಳು ಬತ್ತಿದವ, ನಕ್ಷತ್ರ ಮಂಡಲ ಉದುರಿ ಧರೆಗೆ ಬಿದ್ದವ.
ಗಂಡ ವೈರಿಗಳಂ ಕಲಕಿ ಮೃಗಗಳಂ ಕಂಡು ರುಂಡಮಂ ಪಿಡಿದು ಜಡಿದು ಜಯಂಕರಿಸಿ ದಿಂಡುಗಡಿವೆ ಈ ಭೂಮಂಡಲಕ್ಕೆ ಎಲ್ಲಾ ಮಾನವ ದೇವಾ ಬೋಳಿರೆ ರುಂಡನಂತೆ ದಶಾಮಂಡಲದೊಳನಲಿದಾಡುವ ಗಂಡುಗಲಿಯನ್ನು ಕಂಡು ನಡುಗುತ್ತಾ ನಡುವಿನೊಳ ಕರವಿಟ್ಟು ವಿಚಾರಿಸಲು ನೀನು ದಾರು ಚರಕುಲದ ಮಸ್ತಕದ ಮಣಿಯೇ ಓ ದೇವಾ ನಾವು ದಾರಂದರೆ ನನ್ನ ಹೆಸರು ಚಾರ, ನನ್ನ ಹೆಂಡತಿ ಹೆಸರು ಚೆಂಡುವಿನ ಹಾರ. ಈಗಿನ ಕಾಲದಲ್ಲಿ ಸಾರಥಿಗೆ ಸೊಂಡಿಗೆ ಹಾರ ಹಾಕುವುದನ್ನು ಮರೆತಾರ. ಹೆಣ್ಣು ಮಕ್ಕಳ ಡ್ಯಾನ್ಸಿಗೆ ಮಾತ್ರ ಮೆಚ್ಚಿ ಹಾಕುವರು ಮಲ್ಲಿಗೆವಿನ ಹಾರ. ಹೇಗಿದ್ದರೂ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳದೇ ದರ್ಬಾರ. ನಮ್ಮ ಗಂಡಸರು ಮಾಡಿಸ್ತಾರ ಸೂಳೆಗೆ 4 ಕೆಳೆಯ ಬಂಗಾರದ ಸರ. ಅದನ್ನು ಹಾಕಿಕೊಂಡು ಅವರು ಓಣಿಯಲ್ಲಿ ತಿರುಗಾಡ್ತಾರ ಗರ್ತಿಯಂಗ ಗರ ಗರ. ಅದನ್ನು ನೋಡಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಬೆರ್ಕಿ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಹೊಳಿರಿ ಎಲೈ ಸಾರಥಿ ನಾವು ದಾರಂದರೆ ಯಾರು ದೇವ? ಎನ್ನ ಎಕರ ಮಂಡಲದೊಳು ಮೆರೆಯುವ ಕೋದಂಡಮಂ ವಿಸ್ತಾರಗೈದ ಮಾತ್ರಕ್ಕೆ ತದ್ಘೋಷಮಂ ಕೇಳಿ ತಾಳಲಾರದೆ ತಳಮಳಗೊಂಡು ಅಂಗ ವಂಗ ದೇಶವನ್ನಾಳುವ ರಾಜ ಮಾರ್ಧಾನ್ಯರು ಭಯಪಟ್ಟು ನಿಟ್ಟಿಸರಂ ಬಿಟ್ಟು ಕಂಗೆಟ್ಟು ತಮ್ಮ ತಮ್ಮ ಪಟ್ಟಣಗಳನ್ನು ಬಿಟ್ಟು ಪಲಾಯನಕ್ಕೆ ಮೈಗೊಟ್ಟು ಗಿರಿಗುಹೆ ಕಲ್ಬಂಡೆಗಳ ಮರೆಯಲ್ಲಿ ಬಚ್ಚಿಟ್ಟುಕೊಂಡರು. ಸಾರಥಿ ಭೂಪತಿ, ಇದು ಅಲ್ಲದೆ ಬಾಪುರೆ ಮತ್ ಕೋಪಾಗ್ನಿಯ ಕಡೆ ಗಂಡಿನೊಳು ಹೊರಸೂಸುವ ಕಿಡಿಗಣನಗಳ ತಾಪಂ ತಡೆಯಲಾರದೆ ಬಡಬಾನಲವು ಕಡುಬೈದಿಂದ ಕಡಲೊಳಗಿಕೊಂಡಿತು. ಸಾರಥಿ ಭೂಪತಿ, ಮಿಳಿತವಾದ ವೀರಬೊಬ್ಬೆಯ ನಿಬ್ಬರ ಧ್ವನಿ ಲಾಲಿಸಿ ಸುರಲೋಕದಲ್ಲಿರುವ ದೇವತಾ ಸಮೂಹ ಎಲ್ಲವೂ ನಿಲ್ಲಲಾರದೆ ಅನ್ನ ಆಹಾರಾದಿಗಳನ್ನು ಬಿಟ್ಟು ಚಿಂತೆಗೆ ಮನಗೊಟ್ಟು ಹರ್ನಿಶೆಯಳು ನಿದ್ರೆ ಇಲ್ಲದೆ ತೆರೆದ ಕಣ್ಣುಗಳ ಮುಚ್ಚದೆ ಎಚ್ಚರದಿಂದಲೇ ಸಾರಥಿ ಭೂಪತಿ, ಪಟುತರ ಪರಾಕ್ರಮನಾಗಿ ನಿತ್ಯ ತ್ರಿಕಾಲದೋಳು ಸ್ನಾನ ಸಂಧ್ಯಾ ವಂದನೆಗಳನ್ನು ಆಚರಿಸಿ ನೀತಿಶಾಸ್ತ್ರ ವಿಚಾರವನ್ನರಿತು ಏಕಪತ್ನಿ ರಥಸ್ಥನಾಗಿ ಸದ್ಭಾಗ್ಯ ಸದಾಚಾರ ಸೌಭಾಗ್ಯ ಸಂಪದದು ಸ್ವರ್ಗ ಮತ್ತೆ ಪಾತಾಳ ಲೋಕಗಳು ಅಧಿಕನೆಂದೆನಿಸಿ ಬರೆಯುವ ಸಾರಥಿ ಭೂಪತಿ, ಪಟುತರ ಪರಾಕ್ರಮನಾಗಿ ದುಷ್ಯಂತ ಮಹಾರಾಜನ ಪುತ್ರ ವೀರ ಹಂಸಧ್ವಜ ಮಹಾರಾಜನಂದ ಜಯಬೇರಿಯನ್ನು ಹೊಡಿಸ ಸಾರಥಿ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ? ಬಳಿರೇ ಎಲ್ಲ ಈ ಸಾರಥಿ ಭೂಪತಿ, ಬೆಳ್ಳಿ ಬಂಗಾರಗಳಿಂದ ಶೃಂಗಾರಗೊಂಡಿರುವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವಾ. ಈ ದೇಶದಲ್ಲಿ ವಾಸವಾಗಿರುವ ಯಾವತ್ ಪ್ರಜಾ ಪರಿವಾರವೆಲ್ಲವೂ ಪರಸ್ತ್ರೀ ಪರದ್ರವ್ಯ ಪಾಪ ಕಾರ್ಯಗಳನ್ನು ತ್ಯಜಿಸಿ ಸದ್ಧರ್ಮ ಸತ್ಕಾರ್ಯಗಳು ಪ್ರವರ್ತಿಸಿ ನಡೆಯುವ ಇಲ್ಲಂಬ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿತೆ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಸಾರಥಿ ಭೂಪತಿ, ಸುಮತಿ ಎನ್ನ ಮಂತ್ರಿಯಾದ ಸುಮತಿಯನ್ನು ಬರ ಹೇಳ ಜಾಗ್ರತೆ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗ್ರತೆ. ಸುಮತಿ ಸುಮತಿ ಬರಲ್ಲ ಬರಲ್ಲ ಬರಲ್ಲ.